ದುರ್ಗವ್ರೆ, ನಿಮ್ಗೆ ಏನು ಅನ್ಸುತ್ತೋ ನನ್ನ ಹತ್ರ ಹೇಳ್ಕೊಳ್ಳಿ. ಯಾವ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನನ್ನ ಕಿಡ್ನಾಪ್ ಮಾಡಿದ್ದು ಈ ಮನೇಲಿ ನನ್ ಬಿಟ್ರೆ ಬೇರೆ ಯಾರೇ ಏನ್ ಹೇಳಿದ್ರು ಬಾಯಿ ಮುಚ್ಕೊಂಡಿರ್ಬೇಕು, ಕಿವಿ ತಡ್ದಿರ್ಬೇಕು. ಅಕಸ್ಮಾತ್ ನನ್ನ ವಿಷಯ ಯಾರಾದ್ರೂ ಗೊತ್ತಾಯ್ತು ಅಂದ್ರೆ ಎಲ್ಲರೂ ಹೊಗೆ ಹೊಗೆ ಹಾಕಿಸ್ತೀನಿ. ಹೇಳಿ ದುರ್ಗಾ, ಪ್ಲೀಸ್ ಹೇಳಿ, ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ದು ಯಾರು ಯಾರು ಅಂತ ಹೇಳಿ ಹೇಳಿ. ಇಲ್ಲ, ನನ್ಗೇನು ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ದುರ್ಗಾ ಒಂದು ನಿಮಿಷ. ನಂಗೆ ಗೊತ್ತು ನಿಮ್ಮ ಕೈಲಿ ಸತ್ಯ ಹೇಳಕ್ ಆಗ್ತಿಲ್ಲ ಅಂತ. ಪರವಾಗಿಲ್ಲ, ನಾನು ನಿಮಗೆ ಫೋರ್ಸ್ ಮಾಡಲ್ಲ. ಆದ್ರೆ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀವೇನ್ ಸಮಸ್ಯೆ ಅಂತ ಹೇಳಿದ್ರೆ ನಾನು ಈ ಮನೆನ ಉಳಿಸ್ಕೋಬಹುದು. ನೀವೇನು ಹೇಳ್ದೆ ಹೋದ್ರೆ ನಮ್ಗೇನು ಗೊತ್ತಾಗಲ್ಲ, ಇನ್ನು ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ಮುಂದೇನಾಗುತ್ತೆ ಅಂತ ನೀವು ಪ್ರಿಡಿಕ್ಟ್ ಕೂಡ ಮಾಡಕ್ಕಾಗಲ್ಲ. ಆಯ್ತು, ನಾನು ಕಾಯ್ತೀನಿ. ನೀವು ಒಂದಲ್ಲ ಒಂದಿನ ಸತ್ಯ ಹೇಳ್ತೀರಾ ಅಂತ ನನಗೆ ನಂಬಿಕೆ ಇದೆ. ಆ ದಿನಕ್ಕೋಸ್ಕರ ನಾನು ಖಂಡಿತ ಕಾಯ್ತೀನಿ. ನನ್ನ ಕ್ಷಮಿಸಿ ಅತ್ತೆ, ಕ್ಷಮಿಸ್ಬೇಡಿ. ನನ್ನಿಂದ ಇಷ್ಟು ಬಿಟ್ರೆ ಇನ್ನೇನ್ ಹೇಳಕ್ಕೂ ಸಾಧ್ಯ ಇಲ್ಲ ಅತ್ತೆ, ಕ್ಷಮಿಸ್ಬೇಡಿ. ಅಪ್ಪ, ನಂಗೆ ಈ ಡೌಟ್ ಇತ್ತು, ಆದರೆ ಈ ಡೌಟು ಇಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಪ್ಪ, ಆ ವ್ಯಕ್ತಿ ಯಾರು ಅಂತ ನೀನು ಕಂಡುಹಿಡಿಬೋದಾ? ಅಯ್ಯೋ, ನನ್ನ ಹಣೆ ಬರಹ ಕೆಟ್ಟೋಗಿತ್ತಮ್ಮ. ನಾನು ಅವನನ್ನ ಎಲ್ಲರಿಗೂ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ. ಆದರೆ ಗ್ರಾಚಾರ ಕೆಟ್ಟು ನಾನು ಫೋನ್ನ ಮನೆಯಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ನಮ್ಮ. ಎಂಥ ಅನ್ಯಾಯ ಆಗೋಯ್ತು. ಅಪ್ಪ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ನೀನೇ ಯಾವಾಗಲೂ ಹೇಳ್ತಿದ್ದೆ. ಆಗಿದ್ದಾಯ್ತು, ಹೋಗ್ಲಿ ಬಿಡು. ಆದರೆ ನೀನು ಯಾವುದೇ ಕಾರಣಕ್ಕೂ ಆ ಮುಖ ಮಾತ್ರ ಮರಿಬೇಡ. ಹೇಗಮ್ಮ ಮರೆಯಕ್ಕೆ ಸಾಧ್ಯ? ನನ್ನ ಅಳಿಯನ ಮನೇನ ಹಾಳು ಮಾಡಬೇಕು ಅಂತ ಇರೋ ವ್ಯಕ್ತಿನ ನನ್ನ ಕೊನೆ ಉಸಿರಿರೋವರೆಗೂ ಮರೆಯಲ್ಲ. ನಾನು ಕನಸಲ್ಲಿದ್ದಾಗಲೂ ನೀನು ಎಬ್ಸಿ ಕೇಳಿದ್ರೆ ಆ ವ್ಯಕ್ತಿ ಯಾರು ಅಂತ ಹೇಳ್ಬಿಡ್ತೀನಮ್ಮ. ಅಪ್ಪ, ಇಷ್ಟು ದಿನ ಜಡೆ ಜೊತೆ ಜಗಳಾಡ್ತಿದ್ದೆ ಅಂತ ಅನ್ಕೊಂಡಿದ್ದೆ, ಆದರೆ ಅವ್ರ ಜೊತೆ ಇನ್ನೊಬ್ರಿದ್ದಾರೆ ಅಂತ ಕೇಳಿ ಖುಷಿ ಆಯ್ತು. ವಿಲನ್ ಸ್ಟ್ರಾಂಗ್ ಆಗಿದ್ರೆ ಅಲ್ವಾ ಅಪ್ಪ ಹೀರೋಗೂ ಹೀರೋಯಿನ್ಗೂ ಬೆಲೆ ಜಾಸ್ತಿ? ಇಬ್ರಲ್ಲ 10 ಜನ ಬರಲಿ, ನನ್ನ ಮನೇನ ಹೇಗೆ ಉಳಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅವನು ಯಾರು ಅಂತ ನಾನು ಆದಷ್ಟು ಬೇಗ ಕಂಡು ಹಿಡಿತೀನಿ ಅಪ್ಪ. ಸರಿಮಾ. ಅಂತರ ಅಂತರ, ಇವನು ಯಾಕೆ ಇಷ್ಟೊಂದು ಕೋಪದಲ್ಲಿ ಬರ್ತಿದ್ದಾನೆ? ಏನವಿ, ಏನು ಸಮಾಚಾರ? ಸಮಾಚಾರ ಏನಿರುತ್ತೆ, ನಿನ್ನ ಹತ್ರ ಒಂದು ಮುಖ್ಯವಾದ ಕೆಲಸ ಇತ್ತು. ನನ್ನ ಹತ್ರನಾ? ಅಯ್ಯೋ, ಮುಖ್ಯವಾದ ಕೆಲಸ ಮಾಡೋಷ್ಟು ದೊಡ್ಡೋಳಲ್ಲ ಅಪ್ಪಿ ನಾನು. ದೊಡ್ಡ ದೊಡ್ಡ ಕೆಲಸ ಮಾಡಿರೋ ನಿನಗೆ ನಾನು ಏನು ಹೇಳಿದ್ರು ಚಿಕ್ಕದೇ ಅನಿಸುತ್ತೆ. ಬಾ ನನ್ನ ಜೊತೆ. ಏನು ಹೇಳ್ತಿದ್ಯಾ ಅಭಿ? ಹ್ಞೂ ಅಂತ, ಒಂದು ಅರ್ಜೆಂಟ್ ಕೆಲಸ ಇದೆ, ಬಾ. ಜೈಲಿಗೆ ಏನಾದರೂ ಎಳ್ಕೊಂಡು ಹೋಗ್ತಿದ್ದಾನಾ ಹೇಗೆ? ಎಲ್ಲಿಗವಿ? ಯಾಕೆ ಹೇಳಲಿಲ್ಲ ಅಂತ ಬರಲ್ವಾ? ಹಾಗಲ್ಲ, ಬರ್ತೀನಿ. ಅಭಿ, ಎಲ್ಲೂ ಹೋಗ್ತಿದ್ದೀವಿ ನಾವು?
ನಿನ್ನನ್ನು ದುರ್ಗನ ಹತ್ರ ಕರ್ಕೊಂಡು ಹೋಗೋಕ್ಕೆ. ದುರ್ಗನ ಹತ್ರನಾ? ಯಾಕೆ? ಯಾಕೆ ದುರ್ಗನ ಹತ್ರ ನೀವು ಬರಬಾರ್ದಾ, ಮಾತಾಡಬಾರ್ದಾ? ಅಲ್ಲ, ನಾನು ಈಗ ತಾನೇ ಮಾತಾಡ್ಸ್ಕೊಂಬಂದೆ, ಮತ್ತೆ ಯಾಕೆ ಅವಳಿಗೆ ಡಿಸ್ಟರ್ಬ್ ಮಾಡೋದು ಅಂತ ಅಷ್ಟೇ. ಒಂಥರ ದುರ್ಗ ಪ್ರಾಬ್ಲಮ್ ಎಲ್ಲಿದ್ಲು. ಈಗ ಅವಳು ಸೇಫಾಗಿ ಮನೇಲಿರ್ಬೋದು, ಆದರೆ ಅವಳನ್ನು ಕಿಡ್ನಾಪ್ ಮಾಡಿರೋದು ಯಾರು ಅಂತ ಗೊತ್ತಾಗಿಲ್ಲ, ಅವ್ರನ್ನ ಸಿಕ್ಕಾಕೊಂಡಿಲ್ಲ. ಅಕಸ್ಮಾತ್ ಯಾರು ಈ ಕೆಲಸ ಮಾಡಿದಾರೋ ಅವರು ಮಾಡಿರೋ ತಪ್ಪನ್ನು ಒಪ್ಕೊಂಡು ಸರೆಂಡರ್ ಆಗ್ಬಿಟ್ರೆ ಕೇಸ್ ಕ್ಲೋಸ್ ಆಗ್ಬಿಡುತ್ತೆ. ಆ್ಯಂಡ್ ಹಾಗಾಗಬಾರ್ದು. ಬಿಕಾಸ್ ಐ ನೀಡ್ ಆನ್ಸರ್ಸ್. ಅದಕ್ಕೆ ನಾನು ನಿನ್ನನ್ನು ದುರ್ಗನ ಹತ್ರ ಕರ್ಕೊಂಡು ಹೋಗ್ತಾ ಇರೋದು. ನಾನೇ ಮಾಡಿದ್ದು ಅಂತ ಏನಾದರೂ ಗೊತ್ತಾಗ್ಬಿಡುತ್ತಾ? ಅಲ್ಲ ಅಭಿ, ಅದಕ್ಕೆ ನಾನೇನು ಮಾಡೋಕ್ಕೆ ಸಾಧ್ಯ? ಅಂತರ ನೀನು ರಕ್ತ ಕೊಟ್ಟು ಕಾಪಾಡಿದ್ಯಾ. ನೀನು ಕೇಳಿದ್ರೆ ಇದೊಂದು ಫೀಲಿಂಗ್ ಆದರೂ ದುರ್ಗಾ ಆ ಹೆಸರನ್ನ ಹೇಳ್ತಾಳೆ. ಅದಕ್ಕೆ ಬಾ, ನೀನು ಕೇಳು ಯಾರು ಕಿಡ್ನಾಪ್ ಮಾಡಿದ್ದು ಅಂತ. ಆ್ಯಂಡ್ ಐ ಆಮ್ 100% ಶ್ಯೂರ್ ದುರ್ಗಾ ನಿನಗೆ ಆ ಹೆಸರನ್ನ ಹೇಳ್ತಾಳೆ. ಮೊರೋವರ್, ನಾವಿಷ್ಟೆಲ್ಲ ಮಾಡಿದ್ರು ನೀನು ಯಾಕೆ ಉತ್ತರ ಕೊಡ್ತಾ ಇಲ್ಲ ಅಂತ ಕೇಳೋ ಎಲ್ಲ ಹಕ್ಕು ಅಧಿಕಾರ ನಿನಗಿದೆ. ಬಾ, ಕಮ್. ಯಾಕೆ ನನ್ಗೆ ಇಷ್ಟಿದ್ರೆ ಹಿಂಸೆ ಕೊಡ್ತಿದ್ಯಾ? ಲೀಲಾ ರೂಮಿಗೆ ಬಂದಿದ್ಲಾ? ಹೌದು. ಏನ್ ಹೇಳ್ದೆ ಅವಳ ಹತ್ರ? ಇಲ್ಲ, ನಾನೇನು ಹೇಳಿಲ್ಲ. ನೋಡು, ಈ ಏಟೆಲ್ಲ ನಿಮ್ಗೆ ಬೇಕಾ? ನಾ ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ನಿಮ್ಗೆ ಹೊಡೆಯೋಕ್ಕೆ? ಬೇಸಿಕ್ಲಿ ನಾ ತುಂಬ ಸಾಫ್ಟ್, ಲೈಕ್ ಚಾಕ್ಲೇಟ್ ಹೀರೋ. ಆದರೆ ನೀ ನಾನು ವಿಲನ್ ಮಾಡ್ತಿದ್ಯಾ. ಈ ಮನೇಲಿ ಹೇಗಿರಬೇಕು ಅಂದಿದನೋ ಹಾಗೆ ಇರಬೇಕು. ಈ ಗೋಳೆಲ್ಲ ಬಿಟ್ಟಾಕಿ ಗಂಡ ಏನು ಹೇಳ್ತಾರೋ ಅದು ಕೊಪ್ಪೋ. ಆಮೇಲೆ ನನ್ನ ಜೊತೆ ಕೈ ಜೋಡಿಸು, ಎಲ್ಲ ನಿಂದೆ ಅಲ್ವಾ? ಪಾಪಿ, ಯಾವಳಿಗೆ ಬೇಕು ನಿನ್ನ ಹಣ, ಆಸ್ತಿ, ಅಧಿಕಾರ, ಅಂತಸ್ತು? ನಿನ್ನಂತವನ ಜೊತೆ ಕೈ ಜೋಡಿಸಿ ಬದುಕೋ ಬದಲು ಜೀವನ ಪರ್ಯಂತ ಕೈ ಕಾಲು ಮುರ್ಕೊಂಡು ಏಜೆ ಕಾಲಡಿ ಬಿದ್ದಿದ್ರು ನನ್ಗದ್ರಲ್ಲಿ ಹೆಮ್ಮೆ ಇದೆ. ಪಕ್ಕಾ ಏಜೆ ಬರ್ತಿದ್ದಾನೆ. ಇದು ಅವನ ಚಪ್ಪಲಿ ಸೌಂಡು. ಅವನ ಚಪ್ಪಲಿ ಸೌಂಡು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಚಪ್ಪಲಿ ನಿಂಗೆ ಪರಿಚಯ ಇದ್ದಿದ್ರೆ ನೀನು ಇಷ್ಟು ಕೆಟ್ಟವನಾಗ್ತಿರ್ಲಿಲ್ಲ. ದುರ್ಗಾ, ಪ್ಲೀಸ್ ದುರ್ಗಾ, ಏನಾದರೂ ಮಾತಾಡು ದುರ್ಗಾ, ಮಾತಾಡು ದುರ್ಗಾ. ಕಿಶೋರ್, ನಾವು ನಿನ್ನ ಸಂಕಟ ಅರ್ಥ ಆಗುತ್ತೆ. ನಿನ್ನ ಲೈಫಲ್ಲಿ ಇಷ್ಟೆಲ್ಲ ಆಗಿರೋದು, ದುರ್ಗಂಗೆ ಅನ್ಯಾಯ ಆಗಿರೋದು, ಎಲ್ಲದಕ್ಕೂ ಒಬ್ಬ ಕಾರಣ ಇದ್ದಾನೆ. ನಿನಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಬಂದಿದ್ದೀನಿ. ದುರ್ಗಾ, ದುರ್ಗಾ, ಬಾ ಅಂತ ಬಾ, ಕೇಳು. ಅಭಿ, ಅದು ಅಂತ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಕೇಳು. ನೀನು ಕೇಳಿದ್ರೆ ಹೇಳ್ತಾರೆ. ಕೇಳು ದುರ್ಗನ. ದುರ್ಗಾ, ನೋಡು, ನಿನಗೋಸ್ಕರ ರಕ್ತ ಸುರಿಸಿರೋ ಅಂತರ ಬಂದಿದ್ದಾಳೆ. ನೀನು ಸೇವೆ ಮಾಡಿದ್ದಾಳೆ. ಅವಳಿಗೆ ಒಂದೇ ಒಂದು ಆನ್ಸರ್ ಬೇಕು. ಹೇಳು, ನಿನ್ನನ್ನು ಕಿಡ್ನಾಪ್ ಮಾಡಿದ್ಯಾರು? ಹೇಳು. ನಿನ್ನನ್ನ ಕೇಳ್ತಿರೋದು ದುರ್ಗಾ, ಹೇಳು. ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ, ನಿನ್ ಸೇವೆ ಮಾಡಿರೋ ಅಂತವ್ರ ಮಾತಿಗೆ ಬೆಲೆ ಕೊಡಲಿಲ್ಲ, ಇನ್ ಯಾರು ಬಂದು ಕೇಳಬೇಕು? ದಯವಿಟ್ಟು ನನ್ನೇನು ಕೇಳಬೇಡಿ. ನನಗಾಗ್ತಿಲ್ಲ, ಬಿಟ್ಬಿಡಿ. ನನಗೇನು ಗೊತ್ತಿಲ್ಲ.
ದುರ್ಗಾ, ನಿನಗೆ ಸ್ಟ್ರೆಸ್ ಕೊಡಬೇಕು ಅಂತ ನಾನು ಬಂದಿಲ್ಲ. ಅವ್ರೊಬ್ಬರು ಹೆಸರು ಹೇಳು ಸಾಕು, ಪ್ಲೀಸ್. ಅಪ್ಪ ಪ್ಲೀಸ್ ಪಾ, ಈ ವಿಷಯ ಇಲ್ಲೇ ಬಿಟ್ಬಿಡಿಪ್ಪ. ದುರ್ಗಾ ಮೊದಲಿನಾಗಾದ್ರೆ ನಂಗೆ ಅಷ್ಟೇ ಸಾಕು. ಅವನ್ನೆಲ್ಲಾದ್ರೂ ದೂರ ದೂರ ಕರ್ಕೊಂಡು ಹೋಗಿ ಜೋಪಾನ ಮಾಡ್ಕೋತೀನಪ್ಪ. ಈ ಕೆಟ್ಟ ಜಗತ್ತಲ್ಲಿ ಅವಳಿರೋದು ಬೇಡ. ಪ್ಲೀಸ್ಪಾ, ಅವಳು ಬಿಟ್ಬಿಡಿಯಪ್ಪ. ದುರ್ಗಾ, ನೀ ಸಮಾಧಾನ ಮಾಡು. ಬಚಾವಾಗಿ ಬಂದ್ಲು ಅನ್ಸುತ್ತೆ. ದುರ್ಗಾ ಅವ್ರು ಬಾಯಿ ಬಿಡೋವರೆಗೂ ಇವಳು ಸೇಫು. ಒಂಥರ ಐ ಆಮ್ ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಹೇ ಪರವಾಗಿಲ್ಲ ಅಭಿ, ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ. ಅದಕ್ಕೋಸ್ಕರ ಒಂದು ಸಲ ಅಲ್ಲ 100 ಸಲ ಬೇಕಾದರೂ ಕೇಳ್ತೀನಿ. ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ಅಷ್ಟೇ. ಇವಳಿಗೆ ಒಂದು ಹೆಸರಿಡಬೇಕು ಬೇಡ ಅಂತ ಸುಮ್ಮನಾಗಿದ್ದೀನಿ. ಇವಳು ನೋಡಿದ್ರೆ ನಂಗೆ ಆಗ್ತಿಲ್ಲ. ದುರ್ಗಾ ನಿಜ ಹೇಳೋದಕ್ಕೆ ಹೇಗೆ ಮನೆಯವರೆಲ್ಲ ಟೈಮ್ ಕೊಟ್ಟರೋ ಹಾಗೆ ನನ್ನ ಮನಸ್ಸಲ್ಲಿ ನಾನು ಸಾಯೋವರೆಗೂ ನಿನಗೆ ಟೈಮ್ ಕೊಟ್ಟಿದ್ದೀನಿ ಅಭಿ. ಒಂದಿನ ಅಭಿ ನನ್ನ ಹತ್ರ ಬಂದು ಒಂದೇ ಒಂದ್ಸಲ ನನ್ನನ್ನು ಒಪ್ಕೊಳ್ಳಿ ಅಂತ. ಆದರೆ ಅದಾಗಲೇ ಇಲ್ಲ. ಅಂದ್ರೆ ಇದನ್ನೆಲ್ಲ ಆಮೇಲೆ ಏನಬೇ? ನಾನು ಈ ಮನೆಗೆ ಬಂದು ಇಷ್ಟು ದಿನ ಆಯಿತು. ನೀನಿಲ್ಲದೆ ನಾನು ಕಳೀತಿರೋ ಪ್ರತಿಯೊಂದು ಕ್ಷಣನೂ ನನಗೆಷ್ಟು ಸಂಕಟ ಕೊಡ್ತಿದೆ ಅಂತ ನಿನಗೆ ಗೊತ್ತಾ? ಗಂಡ ಹೆಂಡತಿಯಾಗಿ ನೀನೊಂದು ರೂಮಲ್ಲಿ ನಾನೊಂದು ರೂಮಲ್ಲಿ. ಅದನ್ನು ನೆನ್ಪು ಮಾಡಿಕೊಂಡ್ರೆ ನನಗೆಷ್ಟು ನೋವಾಗುತ್ತೆ ಗೊತ್ತಾ ಅಭಿ? ನನ್ನ ನಂತರ ನನ್ನ ಮನಸ್ಸಲ್ಲಿದ್ದಾಳೆ ಅಂತ ಹೇಳ್ತೀಯ, ಆದರೆ ಒಂದೇ ಒಂದಿನಾದರೂ ನಿನ್ನ ಎದೆ ಮೇಲೆ ಮಲ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ಯಾ? ನನ್ನ ನಂತರ ನೋವಾಗಬಾರ್ದು, ಅವಳು ಕಣ್ಣೀರು ಹಾಕಬಾರ್ದು ಅಂತ ಹೇಳ್ತೀಯ, ಆದರೆ ನಾನು ರೂಮಲ್ಲಿ ಕೂತ್ಕೊಂಡು ಒಬ್ಬಳೆ ಕಣ್ಣೀರು ಹಾಕುವಾಗ ಆ ಕಣ್ಣೀರಿಗೆ ಕಾರಣ ಏನು ಅಂತ ನೀನು ಕೇಳಿದ್ಯಾ? ನೀನಾಗೆ ಕರೀತೀಯ ಅಂದ್ಕೊಂಡೆ. ಇಲ್ಲ, ನೀನು ಕರೆಯಲ್ಲ ಅಭಿ. ಹೀಗೆ ದಿನಗಳು ಕಳೆದು ವರ್ಷಗಳು ಕಳೆದು ನಾನು ಮುದುಕಿ ಆಗೋಗ್ತೀನಿ, ಆದರೂ ನೀನು ಕರೆಯಲ್ಲ. ಯಾಕಂದರೆ ನಿನ್ನ ಮೇಲೆ ನನಗೆ ಫೀಲಿಂಗ್ಸ್ ಇದೆ ಅನ್ನೋದೇ ನಿನಗೆ ಗೊತ್ತಿಲ್ಲ. ಯಾಕಬಿ, ನಿನ್ನ ಪ್ರಕಾರ ನಾನೊಂದು ವಸ್ತುನಾ? ಓಹ್, ವಸ್ತುನೂ ಅಲ್ಲ ಬಿಡು. ಯಾಕಂದರೆ ನಾನು ಕೊಟ್ಟಿರೋ ವಸ್ತುಗೆ ನಿನ್ನ ಹತ್ರ ಬೆಲೆ ಇದೆ, ಆದರೆ ಆ ವಸ್ತು ಕೊಟ್ಟಿರೋ ವ್ಯಕ್ತಿಗೆ ಬೆಲೆ ಇಲ್ಲ. ಅಂತರ ಪ್ಲೀಸ್ ಈ ಥರ ಎಲ್ಲ ಹೇಳ್ಬೇಡ. ನನಗಿದ್ರ ಬಗ್ಗೆ ಯೋಚನೆ ಇದೆ, ಆ್ಯಂಡ್ ಇದನ್ನು ಯಾವುದೂ ನಾನು ಬೇಕು ಅಂತ ಮಾಡ್ತಾ ಇಲ್ಲ.
ಎಲ್ಲ ಸರಿ ಹೋಗ್ಲಿ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ನಾನು ನಿಜವಾಗ್ಲೂ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ, ಅರ್ಥ ಮಾಡ್ಕೋ. ಹಳೇದು ಮರ್ತಿದ್ಯಲ್ಲ ಅಂತ ಯಾವಾಗಲೂ ಹೇಳ್ತಿರ್ತೀಯಲ್ಲ. ನಾನೊಬ್ಬಳೇ ಕತ್ಲಲ್ಲಿ ಮಲ್ಕೊಳ್ಳೋದಕ್ಕೆ ಎಷ್ಟು ಭಯ ಪಡ್ತೀನಿ ಅನ್ನೋದು ನಿನಗೆ ಗೊತ್ತಿಲ್ವಾ? ಅದನ್ನು ಮರ್ತ್ಬಿಟ್ಯಾ? ಈ ಹಿಂದೆ ನೀನು ನನ್ನನ್ನು ಒಂದಿನನೂ ಬಿಟ್ಟಿರ್ತಿರ್ಲಿಲ್ಲ, ಅದು ಮರ್ತೋಯ್ತಾ ಅಬಿ? ಮಾತ್ರ ಐ ಆಮ್ ರಿಯಲಿ ಸಾರಿ. ಅಳ್ಬೇಡ ಪ್ಲೀಸ್. ಕಣ್ಣೀರಿಗೆಲ್ಲ ಮರಳ ಬಿಡಿ, ಅದು ಮುಸ್ಲೆ ಕಣ್ಣೀರು. ಅವಳು ಏನೋ ಪ್ಲಾನ್ ಮಾಡ್ತಾಳೆ. ಇಲ್ಲ ಅಬಿ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಇದು ಬರ್ತಾನೆ ಇರುತ್ತೆ. ಓಕೆ ಅಂತ ಅಳೋದು ನಿಲ್ಸು. ನೀನು ಇನ್ಮೇಲೆ ನನ್ನ ಜೊತೆ ನನ್ನ ರೂಮಲ್ಲೇ ಇರು. ಅಬಿ, ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ಯಾಕೆ ಆಡ್ತಿದ್ದೀರಾ? ನೀವು ಊಟ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅತ್ತೆ? ನನ್ನ ಕಾಲೆಲ್ಲ ನೋತಿದೆ, ದಯವಿಟ್ಟು ತಿನ್ನಿ. ನಾನು ಚಿಕ್ಕ ಹುಡುಗಿ, ನಾನು ನಿಮ್ಮಿಂದ ಸುತ್ತಕ್ಕೆ ಪ್ಲೀಸ್. ನಂಗೆ ಊಟ ಬೇಡ ಪ್ಲೀಸ್, ಫೋರ್ಸ್ ಮಾಡ್ಬೇಡ. ಅತ್ತೆ ಊಟ ಮಾಡ್ಲಿಲ್ಲ ಅಂದ್ರೆ ಶಕ್ತಿ ಎಲ್ಲಿಂದ ಬರುತ್ತೆ? ಶಕ್ತಿ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ನಂಗೆ ಆ ಪದ ಕೇಳಿದ್ರೆ ಮನ್ಸೆಲ್ಲ ಕಸಿವಿಸಿ ಆಗುತ್ತೆ, ಭಯ ಆಗುತ್ತೆ. ಊಟ ಬೇಡ, ಅರ್ಥ ಮಾಡ್ಕೊ. ಅತ್ತೆ ಪ್ಲೀಸ್ ಅತ್ತೆ, ನೀನು ನನ್ನ ಮುದ್ದು ಮರಿ ಅಲ್ವಾ, ನನ್ನ ಬಂಗಾರಿ ಮರಿ ಅಲ್ವಾ, ನನ್ನ ಚಿನ್ನ ಮರಿ ಅಲ್ವಾ? ಪ್ಲೀಸ್ ಅತ್ತೆ ಪ್ಲೀಸ್. ಲಕ್ಷ್ಮಿ ಪ್ಲೀಸ್, ಬೇಡ ಬೇಡ ಬೇಡ. ಮೇಡಮ್, ಅಷ್ಟು ಮುದ್ದು ಮಾಡ್ತಿದ್ರೆ ನಾನೇ ಭಯ ಅಂತೀನಿ, ನನಗೆ ತಿನ್ಸಿ. ವಿಶ್ವರೂಪ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅತ್ತೆ ಊಟ ಮಾಡ್ತಿಲ್ಲ ಅಂತ ನಾನು ಚಿಂತೆ ಮಾಡ್ತಿದ್ರೆ ನೀವು ಒಳ್ಳೆ ಅಂತ ಬಾಯ್ ತಕೊಂಡು. ರೀ, ಸುಮ್ಮನಿರಕ್ಕಾಗಲ್ವಾ ನಿಮಗೆ? ಆ ಪ್ರೀತಿ, ಆ ಮುದ್ದು ನೋಡ್ತಾ ಇದ್ರೆ ನನಗೂ ಹಸಿವಾಗ್ತಿದೆ. ಲಕ್ಷ್ಮಿ ಮೇಡಮ್ ಬೇಡ, ನೀನೇ ನನ್ನನ್ನು ಸೊಂಟೆ ಕೆತ್ಕೊಂಡು ತಿನ್ಸು, ಸರಿಯಾಗುತ್ತೆ. ವಿಶ್ವರೂಪ್, ಸ್ವಲ್ಪ ಸುಮ್ಮನೆ ರೀ. ಅತ್ತೆ ಪ್ಲೀಸ್ ಊಟ ಮಾಡಿ, ಹಠ ಮಾಡಬೇಡಿ, ಇಲ್ಲಾಂದ್ರೆ ತಲೆ ತಿರುಗಿ ಬೀಳ್ತೀರಾ. ಏನ್ ಲಕ್ಷ್ಮಿ, ಸ್ವಲ್ಪ ಜೋರಾಗಿ ಹೇಳು. ಅತ್ತೆ, ನೀವು ಊಟ ಮಾಡ್ಲಿಲ್ಲ ಅಂದ್ರೆ ತಲೆ ತಿರುಗಿ ಬೀಳ್ತೀರಾ. ಅಯ್ಯೋ ಹೌದಲ್ಲ ಅಪ್ಪ, ನಾನು ತಲೆ ಸುತ್ತ ಬೀಳ್ತೀನಿ, ನಾನು ತಲೆ ಸುತ್ತಿದೆ, ನಾನು ತಲೆ ಸುತ್ತ ಬೀಳ್ತೀನಿ. ಅಯ್ಯೋ ವಿಶ್ವರೂಪ, ಅತ್ತೆ ಹಿಡ್ಕೊಳ್ಳಿ. ಅಯ್ಯೋ ಮೇಡಮ್ಗೆ ತಲೆ ಸುತ್ತ ಬಂತು, ಅಯ್ಯೋ ತಲೆ ಸುತ್ತ ಬಂತು ಮೇಡಮ್ಗೆ. ಏನಾಯ್ತಿಲ್ಲ? ಈ ತಲೆ ಎಚ್ಚರ ತಪ್ಪಿದ್ದಿಲ್ಲ ರೀ, ಹಾಗೆ ಸುಮ್ಮನೆ ತಲೆ ಸುತ್ತುತ್ತಿದೆ ಅಷ್ಟೇ. ಸರ್, ಊಟ ಮಾಡದೆ ನಿದ್ದೆ ಮಾಡದೆ ಇದ್ರೆ ಇನ್ನೇನಾಗುತ್ತೆ ಸರ್? ಆ್ಯಕ್ಚುಲಿ ಲೀಲಾ ಮೇಡಮ್ ಅವರು 3 ಡೇಸಿಂದ ಊಟ ನಿದ್ದೆ ಏನೂ ಮಾಡಿಲ್ಲ ಸರ್. 3 ದಿನದಿಂದ? ಯಾಕೆ ಸರ್? ಅದು ಏನೋ ನಾಟಕ ಮಾಡ್ತಿದ್ದಾಳಲ್ಲ ಲೀಲಾ. ನಿನ್ನೆ ಊಟ ಮಾಡಿದ್ನ ನಾನೇ ನೋಡಿದ್ದೀನಿ. ಅಂದ್ರೆ ಮನ್ಸಾರೆ ಊಟ ಮಾಡೋದಕ್ಕೂ ಬಲವಂತಕ್ಕೆ ಊಟ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಊಟ ಬಿಟ್ಟಿರೋದಕ್ಕೆ ಲೀಲಿಂಗೆ ಹೀಗಾಗಿರೋದು. ಏನು ಪ್ರಾಬ್ಲಮ್ ಲೀಲಾ? ಏನು ಅಂತ ಹೇಳಿ ಸರ್, ದುರ್ಗಾ ಅವ್ರನ್ನ ಮನೆಗೆ ಕರ್ಕೊಂಡು ಬಂದಾಗಿಂದ ಆ ರಕ್ತ ಅದನ್ನೆಲ್ಲ ನೋಡ್ಬಿಟ್ಟು ಕಣ್ಣು ಮುಚ್ಚಿದ್ರೆ ನಂಗೆ ನಿದ್ದೆನೇ ಬರ್ತಿಲ್ಲ. ಒಂಥರ ನನ್ನೇ ಯಾರೋ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅಮ್ಮನ ರೂಮ್ ಇಲ್ವಾ? ಅಲ್ಲಿ ಹೋಗಿ ಮಲ್ಗತ್ತಾನೆ. ಅಯ್ಯೋ ಇಲ್ಲ ಇದೆ, ಅಜ್ಜಿ ಪಕ್ಕ ಮಲಗಿದ್ರೆ ಅವರಿಗೆ ನಿದ್ದೆ ಬರೋಲ್ಲ. ಸೊ ಇಲ್ಲ ಇದೆ. ಹೌದು ಸರ್, ಅಂತರ ಹಾಕಂಗೆ ಏನೋ ಅಭ್ಯಂತರ ಇಲ್ಲ ಅಂದರೆ ನಾನು ಅವ್ರ ಜೊತೆ ಮಲ್ಕೋಬೋದಾ? ಆ್ಯಕ್ಚುಲಿ ಇದು ಒಳ್ಳೆ ಐಡಿಯಾನೇ. ಆ್ಯಂಡ್
ಅಭ್ಯಂತರ ಎಲ್ಲಿ ಬರುತ್ತೆ? ಆ ಪ್ರಶ್ನೆನೇ ಬರಲ್ಲ ಅಲ್ವಾ ಹತ್ರ? ಹಾಂ 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 ಹೌದವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಕ್ಕ ಲೀಲಾ, ನಾನು ಇವತ್ತಿಂದ ನಿಮ್ಮ ಜೊತೆಲ್ಲ ನಿಮ್ಮ ಅಕ್ಕಪಕ್ಕದಲ್ಲೇ ನಿಮ್ಮ ರೂಮಲ್ಲೇ ಇರ್ತೀನಿ ಅಕ್ಕ.